ಏನೋ 2 ಮನೆ ನೋಡ್ರಪ್ಪ, ನದಿ ಎಲ್ಲಿ ಕನೆಕ್ಟ್ ಆಗದೆ ಅಂತ ತೋರಿಸ್ತೀನಿ. ಅದನ್ನೇ ಮಾಡ್ತಾ ಇದೀವಿ, ಅದನ್ನೇ ಮಾಡ್ಕೊಂಡೇ ಬಂದು. ಏನ್ ನಿಮ್ಮ ಹೆಸರು? ಜ್ಯೋತಿ ಅವ್ರೆ, ಈ ಊರಲ್ಲಿ ಏನ್ ಜ್ಯೋತಿ ಬೆಳಗೋದ್ ಕಾಣ್ತಾ ಇಲ್ಲ. ಕಾಣ್ತಿಲ್ಲ ಸರ್. ಬೀದಿನೇ ಬೆಳಗ್ತಿಲ್ಲ, ಜ್ಯೋತಿ ಎಲ್ಲಿ ಬೆಳಗುತ್ತೆ? ಬೀದಿನೇ ಬೆಳಗ್ತಿಲ್ವೇ? ಬೀದಿಲೇ ಬಲೆ ಪ್ರಾಬ್ಲಮ್. ನೋಡಿ, ಇಲ್ಲ ಚೆನ್ನಾಗಿರೋ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿದೀರಿ ಮನೆ ತಾವು. ಇಲ್ಲಿ ನೋಡಿದ್ರೆ ಹಿಂಗಾಗಿ ಗಬ್ಬೆದ್ ನಾರ್ತಾ ಇದೆ. ಯಾಕೊಂದು ರೋಡು ಚರಂಡಿ ಎಲ್ಲ ಮಾಡ್ತಿಲ್ವಾ ಇಲ್ಲಿ? ಯಾರು ಮಾಡ್ತಾರ ಸರ್? ಅವ್ರು ಗೆಲ್ತಾರೆ, ಎಲೆಕ್ಷನ್ ಗೆಲ್ತಾರೆ, ಗೆಲ್ಸ್ತಾರ, ಅವ್ರವ್ರು ಉದ್ದಾರ ಆಗ್ತಾರ, ರೋಡ್ ಎಲ್ಲಿ ಉದ್ದಾರ ಮಾಡ್ತಾರೆ? ಅವ್ರವ್ರು ಉದ್ದಾರ ಆಯ್ತಾರ ಅಷ್ಟೇ. ಅಲ್ಲ, ಮತ್ತೆ ಬೇರೆ ತರ ಏನ್ ಇಲ್ಲಿ ಬಂದಿಲ್ವಾ ಕೇಳಕ್ಕೆ? ಯಾರು ಬಂದಿಲ್ಲ ಸರ್. ಇಲ್ಲಿ ಏನೇನ್ ಪ್ರಾಬ್ಲಮ್ ಇದೆ? ಮೇನ್ ಸರ್ ರೋಡೇ ಸರ್. ತುಂಬಾ ಸೊಳ್ಳೆಗಳು ಈ ಗಲ್ಲಿಯಿಂದ ನಮಗ್ ತುಂಬಾ ಸೊಳ್ಳೆಗಳು ಸರ್. ಮನೆಗೆ ನೀರೆಲ್ಲ ಬರ್ತದ? ನೀರು ಪರವಾಗಿಲ್ಲ ಸರ್. ಅದು 4 ದಿನ 5 ದಿನಕ್ಕೊಂದ್ಸರಿ ಬಿಡ್ತಾರೆ. 4 ದಿನ 5 ದಿನಕ್ಕೊಂದ್ಸಲಿ? ಅಲ್ಲಿವರೆಗೂ ನೀರೇ ಇಲ್ಲ ಸರ್. ಮತ್ತೆ ಏನ್ ಕುಡಿತೀರಿ? ಅದನ್ನೇ ಇಟ್ಕೊಂಡು ಸ್ಟಾಕ್ ಮಾಡಿಕೋಬೇಕು, ಅದನ್ನೇ ಕುಡಿಬೇಕು. 4-5 ದಿನ ಸ್ಟಾಕ್ ಮಾಡಿಕೋಬೇಕು. ಅದು ಒಳ್ಳೆ ಚೆನ್ನಾಗಿರೋ ನೀರ್ ಬರ್ತದ ಹೆಂಗೆ? ಮಾಮೂಲಿ ನಲ್ಲಿ ನೀರ್ ಅಂತ ಬಿಡ್ತಾರೆ ಸರ್. ಕಾವೇರಿ ಸರ್ವಿಸ್ ಇನ್ನೂ ಆಗಿಲ್ವಾ? ಕಾವೇರಿ ಆಗಿಲ್ಲ? ಇಲ್ಲ ಸರ್, ಸರ್ವಿಸ್ ಆಗಿಲ್ಲ. ಕಾವೇರಿ ಎಲ್ಲ ನದಿಗಳೆಲ್ಲ ಪಕ್ಕದಲ್ಲೇ ಇಟ್ಕೊಂಡಿದ್ರಿ? ನದಿ ಇದೆ ಸರ್, ನೀರಿಲ್ಲ ಸರ್. ಎಲ್ಲ ನಿಮ್ ಎಮ್.ಎಲ್.ಎ ಅವ್ರನ್ನೇ ಕೇಳ್ಬೇಕು ಸರ್, ಎಲ್ಲಿ ಕುಂತಿದಾರೆ ಅಂತ. ವೋಟ್ ಹಾಕ್ತವ್ರು ನೀವಲ್ವಾ? ಏನ್ ಸರ್ ವೋಟ್ ಹಾಕೋದು? ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಅವ್ರವ್ರೇ ಡಿವೈಡ್ ಮಾಡ್ಕೋತಾರೆ. ಅವ್ರವ್ರೇ ಕಿತ್ತಾಡ್ತಾರೆ. ಹೌದು, ಅವ್ರವ್ರೇ ಕಿತ್ತಾಡೋದಾಯ್ತು. ಹಂಗಾಗದೆ. ಹಂಗಾರೇನು ಅಭಿವೃದ್ಧಿ ಇಲ್ಲ? ಹೋಗ್ಲಿ, ಕಾಸು ಕರಿಮಣಿ ಎಲ್ಲ ಬಂದ್ವಾ ಹೆಂಗೆ? ಏನ್ ಕಾಸು ಕರಿಮಣಿ? ಗೃಹಲಕ್ಷ್ಮಿ ಅದು ತುಂಬಾ ದಿನ ಆಯ್ತು, ತಿಂಗಳು ಆಯ್ತು ಸರ್, ಬಂದಿಲ್ಲ. ಅದು ಬಂದಿಲ್ವಾ? ಬಲೆ ಪ್ರಾಬ್ಲಮ್. ಅಜಾ, ಪೆನ್ಷನ್ ಎಲ್ಲ ಬರ್ತಾ ಇದೆ ಹೆಂಗೆ? 3-4 ತಿಂಗಳಿಂದ ಬಂದಿಲ್ವಾ? ಏನ್ ನಿಮ್ಮ ಹೆಸರು? ಇಲ್ಲಿ ಬನ್ನಿ, ಆಡಿಯೋ ಇಲ್ಲಿ ಕೇಳ್ಬೇಕಲ್ಲ ನೀವು ಮಾತಾಡೋದು. ಇಲ್ಲಿ ಮಾದೇವಣ್ಣ, ಹೆಂಗೆ ಕಾಸೆಲ್ಲ ಬತ್ತೈತೋ ಹೆಂಗೆ? ಎಷ್ಟು ತಿಂಗಳಿಂದ ಬಂದಿಲ್ಲ? ಏನ್ ಕತೆ? 4 ತಿಂಗಳಿಂದ ಬಂದಿಲ್ಲ. ಎಷ್ಟು ರೂಪಾಯಿ ಬರಬೇಕು ತಿಂಗಳಿಗೆ? 1200 ರೂಪಾಯಿ. 4 ತಿಂಗಳಿಂದ ಬಂದಿಲ್ಲ. ಬರುತ್ತಾ ಬರಲ್ವಾ? ಗೊತ್ತಿಲ್ಲ. ನೋಡಿ ಹೆಂಗಿದೆ ಸಮಸ್ಯೆ ಅಂತ. ಈ ಕಡೆ ಚರಂಡಿ ವ್ಯವಸ್ಥೆ ಆಗಿಲ್ಲ. ನೋಡಿಲ್ಲ ಹೆಂಗಿದೆ. ಏನ್ರಿ ಸಮಾಚಾರ? ಏನ್ ನಿಮ್ಮ ಹೆಸರು? ನಿಮ್ಮ ಮನೆ ಹೆಂಗು ಸೇರ್ಕ ಬಾಗ್ಲಕ್ಕ ಓಡ್ತಾ ಬಿದ್ದವ್ರೆ? ಮಹೇಶ್, ಹೇಳಿ ಮಹೇಶ್, ಏನ್ ನಿಮ್ಮ ಊರಲ್ಲಿ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ನಮ್ ಬೀದಿ ನೋಡಿ ಸರ್ ಈಗದ. ಏನ್ ಚರಂಡಿ ಇಲ್ಲ, ರೋಡ್ ಇಲ್ಲ. ಕೇಳಿಲ್ವಾ ನೀವೆಲ್ಲ? ಏನ್ ಕೇಳಿದ್ರೆ ಏನ್ ಅಂತ ಮಾಡ್ಸಮ್ಮ ಅಂತಾರ. ಆಮೇಲೆ ಓತಾರ, ಬರೋದಿಲ್ಲ ಇಲ್ಲಿಗೆ. ನೀವು ಓಟ್ ಹಾಕ್ತಾರೋ? ಓಟ್ ಹಾಕ್ತಾರ. ಅದೇ ಇವಾಗ ಹಾಕ ಗಂಟ ಮಾಡ್ತೀವಿ ಅಂತಾರ. ಆಮೇಲೆ ಏನ್ ಮಾಡ್ತಾರ? ಆಮೇಲೆ ಇಲ್ಲ. ಆಮೇಲೆ ಯಾರು ಹೇಳರಿಲ್ಲ, ಕೇಳರಿಲ್ಲ. ಹೋಗ್ಲಿ, ಬಂದಾಗ್ಲಾರು ಕೇಳಬಾರ್ದೆ ಹಿಂಗ ಐತಲ್ಲ ಅಂತ. ಇದಕ್ಕೊಂದು ಜಸ್ಟ್ ಇದಕ್ಕೊಂದು ತಿಂಗಳಲ್ಲಿ ಬಂದು ನೋಡ್ಕೊಂಡವ್ರು ಮಾಡ್ತೀವಿ. ಈಗ ಒಂದ್ ತಿಂಗಳಲ್ಲಿ ಬಂದು ನೋಡ್ಕೊಂಡವ್ರ? ಮತ್ತೇನಿಲ್ಲ, ಏನು ಇಲ್ಲ. ಈಗ ನೋಡಿ, ಈಗ ಹೋಯ್ತದಲ್ಲ ಟಿವಿಲಿ ಬರ್ತಾರೆ ಹೊಡ್ಕೊಂಡು. ಸರಿ, ಓಕೆ. ವೀಕ್ಷಕರೇ, ಈಗ ಈ ರಸ್ತೆಯಲ್ಲಿರುವಂತ ಒಂದು ಚರಂಡಿ, ಒಂದು ಕೆರೆ, ಮತ್ತೊಂದು ದಡ. ಆಟ ಆಡೋಣ ಎಲ್ರು? ಇದು ಮೊದಲನೇ ವಾರ್ಡ್ನಲ್ಲಿರುವಂತ ಒಂದು ಪರಿಸ್ಥಿತಿ. ನಮ್ಮ ನಾಯಕರು, ನಾವು ಗೆಲ್ಸವ್ರೆಲ್ಲ ನಮ್ಗೆ ಆಟ ಆಡೋದಕ್ಕೆ ಒಂದು ಒಳ್ಳೆ ಕೋರ್ಟ್ ಹಾಕೊಟ್ಟು ಹೋಗಿದ್ದಾರೆ. ಈ ಕೋರ್ಟ್ ಹೆಸರು ಚರಂಡಿ ಕೋರ್ಟು ಅಂತ. ಆಡೋಣ? ಈಗ ನಾವು ನಿಂತಿರೋದು ದಡ, ಮುಂದಕ್ಕೆ ದಾಟಿದ್ರೆ ಕೆರೆ. ಆಯ್ತಾ? ರೆಡಿನಾ? ಕೆರೆ, ದಡ, ಕೆರೆ, ದಡ, ಕೆರೆ, ದಡ, ದಡ. ರೆಡಿನಾ? ಕೆರೆ, ದಡ, ಕೆರೆ, ಕೆರೆ. ಇಬ್ರು ಔಟು. ಗೊತ್ತಾಯ್ತಾ? ಸೊ ಎಲ್ಲರೂ ಔಟು. ಈಗ ಯಾರು ವಿನ್ ಆಗ್ಲಿಲ್ಲ. ಯಾಕೆ ಹೇಳಿ? ಇಲ್ಲಿರೋದು ಕೆರೆನೂ ಅಲ್ಲ, ದಡನೂ ಅಲ್ಲ, ಚರಂಡಿ. ಬನ್ನಿ ಹೋಗೋಣ. ವೀಕ್ಷಕರೇ, ನಾನು ಅವಾಗಲೇ ಹೇಳ್ತಾ ಇದ್ದೆ ಈ ಒಂದು ಫಿಲ್ಟರ್ ನೀರಿನ ಬಗ್ಗೆ. ಲೈಟ್ ಎಲ್ಲ ಆನ್ ಆಗಿದೆ, ಓಪನ್ ಆಗಿದೆ, ಅದೆಲ್ಲ ಒಂಚೂರು ಆನ್ ಆಗಿದೆ. ಆದರೆ ಇಲ್ಲಿ ವ್ಯವಸ್ಥೆ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏನು ಹೇಳಿ? ಅಯ್ಯೋ, ಫಿಲ್ಟರ್ ನೋಡ್ರಿ, ಅಲ್ಲಿ ಹೆಂಗ್ ಪಾಚಿ ಕಟ್ಕೊಂಡದೆ. ಡ್ರಮ್ ಓಪನ್ ಮಾಡಿದ್ರೆ ಅಲ್ಲೆಲ್ಲ ಪಾಚಿ ಕ್ಲೀನೇ ಮಾಡಿಲ್ಲ. ನಾವು 10 ಸರಿ ಪಂಚಾಯತಿಗೆ ಪತ್ರ ಬರ್ತೀವಿ. ಇದು ಏನ್ ಗ್ರೀನ್ ಕಾಣ್ತಾ ಇದೆಯಲ್ಲ, ಇದು ಕಂಪ್ಲೀಟ್ ನಿಮ್ಗೆ ಪೂರ್ತಿ ಪಾಚಿ ಕಟ್ಕೊಂಡಿರೋದು. ಇವ್ರು ನಮಗೆ ಫಿಲ್ಟರ್ ನೀರು ಕುಡಿಸ್ತಾ ಇಲ್ಲ, ಪಾಚಿ ನೀರು ಕುಡಿಸ್ತವ್ರೆ. ಪಾಚಿ ನೀರ? ಅಯ್ಯೋ, ಅಯ್ಯೋ, ಇದು ಫಿಲ್ಟರ್. ಇದು ನೋಡಿ, ಫಿಲ್ಟರ್ ಅಲ್ಲ, ಪಾಚಿ. ಅಯ್ಯೋಯ್ಯೋ, ಮಹಾನ್ ಭಾವದಿರ್ ಫೋಟೋ ಬೇರೆ ಒಳಗಡೆ. ಪಾಚಿ ಒಳಗಡೆ ಮಹಾನ್ ಭಾವದಿರ್ ಫೋಟೋ ಇಟ್ಟಿರಲ್ರಿ, ತೆಗಿರಿ. ಅದನ್ನ ತೆಗೆದಲ್ಲಿ ಎಲ್ಲರೂ ಮನೇಲಿ ಹಾಕಳ್ರಿ. ಇಲ್ಲಿಟ್ಟಿದ್ದೀರಲ್ಲ ಈ ಪಾಚಿ ಒಳಗೆ, ಅದನ್ನ ಹೇಳ್ಕೊಟ್ಟಿದ್ದವರು. ಪಾಚಿ ನೀರು ಕುಡಿಸಿ ಅಂತ ಹೇಳ್ಕೊಟ್ರ ಅವರು ಊರಿಗೆಲ್ಲವ? ಇಲ್ಲಿ ನೋಡಿ, ನೆಲನೂ ಪಾಚಿ, ಮ್ಯಾಲೂ ಪಾಚಿ. ಇಲ್ಲಿ ಬನ್ನಿ ರಾಜಣ್ಣ, ಇಲ್ಲಿ ನೋಡಿ, ಇಲ್ಲಿ ಕತೆ ನೋಡಿಲಿ. ಓ, ಭಯಂಕರ ಚೆನ್ನಾಗಿದೆ ಕಣೋ. 4ನೇ ಫ್ರೀ ಸರ್ವಿಸು.
ಒಳ್ಳೊಳ್ಳೆ ಫ್ರೀ ಸರ್ವಿಸ್ ಎಲ್ಲ ಆಗಿರಂಗಿದೆ. ಸರಿ ಬಿಡಿ. ಈ ಥರದ್ರೊಳಗಡೆ ನೀವು ಆ ಫೋಟೋ ಇಟ್ಟಿದ್ದೀರಲ್ಲ, ತೆಗಿರಿ ಮೊದಲು. 5,000 ಲೀಟ್ರು ಇದು ನೀರದೆ ಒಳಗೆ. ಇನ್ನೇನಾರು ಒಳಗಡೆ ನೋಡ್ಬಿಟ್ರೆ ಅದು ಇನ್ನೇನು ಕತೆಯೋ. ಚಿಟ್ಟೆಗಳು ಏನೇನೋ ಅಪ್ಪ ದೇವ್ರೆ, ಅಯ್ಯೋ ಯಾರು ನೀರು ಕುಡಿಬೇಡಿ ಕಣ್ರೋ ಇಲ್ಲಿ. ಒಂಟ್ಗಿಂಟ್ ಹೋಗ್ಬಿಟ್ಟಿರ ಆಮೇಲೆ ಶಿವ ಅಂತ. ನೋಡಿ ಸಾ 90 ಇಲ್ಲೇ ಐತೆ, ನೀರ್ ಐತೆ ನೋಡಿ ಸಾ, ಅಲ್ಲಿ 90 ನೀರ್ ಐತೆ ನೋಡಿ ಸಾ, ಅದು ಇಲ್ಲ. ನೀರ್ ಐತೆ ನೋಡಿ ಸಾ, ನೀಟ್ ಐತಾ ನೀರ ಸಾ ಪಾಯ್ಸನ್ ಓಪನ್ ಮಾಡಿಸ್ಬಿಟ್ರಲ್ಲ. ಹಿಂಗದೇ ಪರಿಸ್ಥಿತಿ. ಇದು ಯಾರು ಮಾಡಿಸಿದ್ದು? ಯಾವ ಕಾಲದಲ್ಲಿ, ಯಾವ ಟೈಮಲ್ಲಿ, ಯಾವ ಟರ್ಮಲ್ಲಿ? ಎಷ್ಟು ದಿನ ಬಂತು ನೀರು? 7-8 ವರ್ಷದಲ್ಲಿ ಬಂದಾಗ ಒಂದು 2 ತಿಂಗಳು ಬಂದಿತ್ತು. 2 ತಿಂಗಳು ಬಂತು, ಪುನಃ ರಿಪೇರಿ ಆಗಿ ಪುನಃ ಈಗ ರಿಪೇರಿ ಮಾಡಿ ಒಂದು 6 ತಿಂಗಳು ಆಗಿರ್ಬೋದು. ಅಲ್ಲ, ರಿಪೇರಿ ಆಗಕ್ಕೆ ಅದು ಯಾವ ಥರದ್ದು ಹಾಕ್ಸ್ತಾರೋ ಸರಿ? ಯಾವ ತರ ಹಾಕಿದ್ರೆ ನಮ್ಗೆ ಗೊತ್ತಿಲ್ಲ ಸರ್. ಪುನಃ ಈಗ 6 ತಿಂಗಳು ರೆಡಿ ಮಾಡ್ಬಿಟ್ರು. 6 ತಿಂಗಳು ತುಂಬ ನೀರನ್ನ ಇನ್ನೂ ಕುಡಿತಾ ಇದೀವಿ ನಾವು. ಕುಡಿಬೇಡ್ರಿ, ಅದೇ ಕುಡಿತೀರಾ? ಕ್ಲೀನೇ ಮಾಡಿಸಿಲ್ಲ ಅದನ್ನ. ಹೆಂಗಿದೆ ಹಂಗೆ ಇದೆ ಸರ್, ಅದು ಕ್ಲೀನೇ ಮಾಡಿಲ್ಲ ಡ್ರಮ್ಮು. ಯಾರು ಮೇಂಟೆನೆನ್ಸ್ ಮಾಡಕ್ಕೆ ಯಾರು ಇಲ್ವಾ? ನೋಡೇ ಇಲ್ಲ ನಾವು. ಪಂಚಾಯತಿಗೆ ಕೊಟ್ಟಿರೋದು. ಪಂಚಾಯತಿ ಅದೇ ಕೈನ ಹಾಕ್ಬಿಟ್ಟು ಪಾಚಿ ನೀರು ಕುಡಿಸ್ತಾ ಇದಾರೆ ಅಷ್ಟೇ. ನಿಮ್ಮ ಹೆಸರೇನು? ಶಿವಕುಮಾರ್ ಅಂತ ಸರ್. ಶಿವಕುಮಾರ್. ಹೇಳಿ, ಇದು ಏನ್ರಿ ಇದು ಕತೆ? ಅದೇ ಸರ್, ಕತೆ ಎಲ್ಲ ವ್ಯತೆ. ಹೈಜಿನಿಕ್ ಇಲ್ಲ ಸರ್ ನಮ್ದ್ರ ಸೈಡ್ಲಿ. ಈಗ ತೊಂಬೆ ನೋಡ್ತಿರಲ್ವಾ, ತೊಂಬೆಲ್ ನೀರ್ ಇರುತ್ತೆ, ಹೈಜಿನಿಕ್ ಇಲ್ಲ, ಪಾಚಿ ಕಟ್ಟೈತೆ. ಇಡೀ ಬರೀ ನಿಮ್ಮ ಇದು ಮಾತ್ರ ಅಲ್ಲ, ಇಡೀ PG ಪಾಳ್ಯನೇ ಸಮಸ್ಯೆ. ಹಾ. ಇವತ್ತು ನಿಮ್ಮ ಅಪರೂಪಕ್ಕೆ ಬಂದಿದ್ದಾರೆ, ಕೇಳ್ತಿದ್ದಾರೆ ಸಮಸ್ಯೆನ. ಇದು ಇಲ್ಲ, ಇಡೀ ಎಲ್ಲ ಪೂರ್ತಿ. ಹೌದು ಸರ್, ಈಗ ಅಪರೂಪಕ್ಕೆ ಬಂದಿದ್ದಾರೆ, ಸಮಸ್ಯೆ ಕೇಳ್ತಿದಾರಲ್ವಾ, ನೀವು ಬಗೆಹರಿಸ್ಬೇಕು. ಇಲ್ಲ ಸರ್, ನಾವು ನೋಡಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮ ಇದೇ ತರ ನಮಗೆ 100 ಹಳ್ಳಿ ಎಲ್ಲ ಕಡೆಗೂ ಹೋಯ್ತಿರ್ತೀವಿ, ಎಲ್ಲನೂ ಎಕ್ಸ್ಪೋಸ್ ಮಾಡ್ತೀವಿ. ಈಗ ಬೆಂಗಳೂರಲ್ಲೆಲ್ಲ ಒಂದು 2 ದಿನ ನೀರು ಬರಲಿಲ್ಲ ಅಂದ್ರೆ ಕಣ್ಣೀರ್ ಹಾಕ್ತಾರೆ. ಇಲ್ಲಿ ತಿಂಗಳನ್ಗಟ್ಲೆ ನೀರಿಲ್ಲ, ಅದನ್ನ ತೋರಿಸ್ಬೇಕು. ಇಲ್ಲಿ 1 ದಿನ ಕಾಯಿನ ಹಾಕಿದ್ರೆ ನೀರು ಬಂದಿಲ್ಲ ಅಂದ್ರೆ ಅಯ್ಯೋ ನೀರು ಬಂದಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೋತೀರಾ. ವರ್ಷನ್ಗಟ್ಲೆ ರೆಡಿ ಆಗಿಲ್ಲ. ಇವ್ರೇನು ಮಾಡ್ಬೇಕು? ನೀವು ಬದುಕ್ತಾರೆ ಬದುಕು, ಇವ್ರ ಕನಸು. ಸರಿನಾ? ಹಂಗಿದ್ದಾಗ ನಾವು ಅದೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಒಂದು ಪಂಚಾಯತಿ ವ್ಯಾಪ್ತಿಲಿ, ಇನ್ನೊಂದು MLA ವ್ಯಾಪ್ತಿಲಿ. MLA ಗಮನಕ್ಕೆ ಬರ್ತದೆ, ಆದ್ರೂ ಹೋಗತ್ತಕ್ಕೆ ಅಂತ ಮೀಡಿಯಾದಲ್ಲಿ ಬಂದ್ರು ಕೇರ್ ಮಾಡಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ನಿಂತು ಬಿಟ್ಟಿದ್ದೀರಾ ನೀವು. ಅರ್ಜಿಗಳು ಕೊಟ್ಟಿದ್ದೀವಿ ನಾವು, ಈ ತರ ಸಮಸ್ಯೆ ಆಗಿದೆ ಅಂತ ಅರ್ಜಿ ಕೊಟ್ರು PDOಗೂ ಮಾಡ್ತೀನಿ ಅಂತ ಹೇಳ್ತಾರೆ. ಪುನಃ ಅದಾದ್ಮೇಲೆ ಪುನಃ ರೆಸ್ಪಾನ್ಸೇ ಮಾಡಲ್ಲ. ಗೊತ್ತಾಗ್ತದೆ. ಸಂಘದ ಕಡೆಯಿಂದ ಕೊಟ್ರು ಅಷ್ಟೇನೆ, ಇದ್ರ ಬಗ್ಗೆ ಅವ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ. ಆಯ್ತು ಮಾಡ್ತೀವಿ ಅಂತ ಮಾಡೋದಿಲ್ಲ. ಹೇಳ್ತಾರೆ ಮಾಡಿಸ್ತೀವಿ ಅಂತ ಪುನಃ ಮಾಡಿಸಲ್ಲ. ಅರ್ಜಿ ಬರ್ದಿರೋದು, ಸೈನ್ ಹಾಕ್ಸ್ಕೊಡೋದು, ಜೆರಾಕ್ಸ್ ಎಲ್ಲ ಮಡಿಕೊಂಡಿದ್ದೀರಾ? ಮಡಿಕೊಂಡಿರಲ್ಲ ಅವರು, ಹೋಗೋ ರೋಡ್ ಇಟ್ಬಿಡೋಗಿರ್ತಾರೆ, ತಗೊಂಡು ಹೋಗ್ಬಿಟ್ಟು ಪಾನಿಪುರಿಗೋ ಇಲ್ಲ ಕಡಲೆಪುರಿಗೋ ಹಂಚ್ಬಿಡ್ತಾರೆ ಅತ್ತಿಗೆ. ನಾವು ಅಷ್ಟೇ, ನಾವು ಪಂಚಾಯತ್ ಕೊಡ್ಬೋದು, ಬೇರೆ ಕಡೆ ಮೇಲ್ಗಡೆ ಹೋಗಿ ಕೇಳೋಷ್ಟು ನಾವು ಇದಿಲ್ಲ ನಮಗೆ. ಬಾರಪ್ಪ, ಬಾ 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 ರಾಜ್ಕುಮಾರ, ಬಾ ಬಾ ಬಾ. ಏನ್ ನಿಮ್ಮ ಹೆಸರು? ಸಿದ್ದರಾಜು. ಸಿದ್ದರಾಜು, ಏನ್ ಕೆಲಸ ಮಾಡೋದು? ಗೆಸ್ಟ್ ಟೀಚರ್ ವರ್ಕ್ ಮಾಡ್ತಾ ಇದ್ದೀನಿ. ಗೆಸ್ಟ್ ಟೀಚರು. ನಮಸ್ಕಾರ ಸರ್. ನಮಸ್ತೆ. ಏನ್ ಯಾವ ಸಬ್ಜೆಕ್ಟು? ಸೋಷಿಯಲ್ ಸೈನ್ಸ್ ಕನ್ನಡ. ಸೋಷಿಯಲ್ ಸೈನ್ಸ್ ಕನ್ನಡ. ಅಬ್ಬಾ, ಕನ್ನಡ ಹೊಡಿರೋ ಚಪ್ಪಾಳೆ. ಕನ್ನಡ ಅದು ಮುಖ್ಯ, ಭಾಷೆ ಮುಖ್ಯ. ಸರ್, ನಿಮ್ಮೂರಿಗೆ ಬಂದಿದ್ದೀವಿ ಆಯ್ತಾ? ಹೇಳಿ. ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಏನು ನಿಮ್ಮ ಪ್ರಾಬ್ಲಮ್ಮು ತುಂಬಾನೇ ಇದೆ ಸರ್. ತುಂಬಾನೇ ಹೇಳಿ, ಒಂದೊಂದೇ ಹೇಳಿ. ನಮ್ದು ಒಂದು ಗ್ರಾಮ ಸರ್ನಾ, ಗ್ರಾಮ ಪಂಚಾಯತಿ ಊರಲ್ಲೇ ಇದ್ರು ಸಹ ಯಾವುದೇ ತರ ಕಾರ್ಯಗಳು ನಡೀತಾ ಇಲ್ಲ. ಈಗ ನೀವು ಆನ್ ದ ವೇ ಬರ್ತಾ ನೋಡ್ಕೊ ಬಂದಿದ್ದೀರಾ, ಸರಿನಾ? ಸೊ ಎಲ್ಲ ಕಣ್ಮುಂದೆನೆ ಸಾಕ್ಷಿ ಇದೆ ಸರ್ನಾ. ಇದನ್ನ ಹೊಸ್ದಾಗಿ ಬಾಯ್ಬಿಟ್ಟು ಹೇಳೋಗಿಲ್ಲ. ಅಲ್ಲ, ನೀವ್ ಹೇಳ್ಬೇಕು, ಇಲ್ಲಿ ಬದುಕ್ತಿರೋರು ಜೀವಿಸ್ತಿರೋರು ಹೇಳ್ಬೇಕು. ಖಂಡಿತ ಸರ್. ಈಗ ಮೊದಲನೇದಾಗಿ ನೀರಿನ ಸಮಸ್ಯೆ ನಮ್ಗೆ. ಮೊದಲನೇದಾಗಿ ನೀರಿನ ಸಮಸ್ಯೆ, ರಸ್ತೆ ಮತ್ತೆ ಡ್ರೈನೇಜ್ಗಳು ಕ್ಲೀನ್ ಆಗ್ತಾ ಇಲ್ಲ ಸರ್ನಾ. ಈಗ ಎಲ್ಲೇ ಹೋಗಿ ಏನೇ ಕ್ವಶನ್ ಮಾಡೋರು ಕೂಡ, ಈಗ ಪಂಚಾಯತಿಗೆ ಹೋಗಿ ಕ್ವಶನ್ ಮಾಡೋರು ಕೂಡ ಮೆಂಬರ್ಗಳಿಲ್ಲ. ಪಂಚಾಯತಿ ಎಲೆಕ್ಷನ್ ನಡೆದಿದ್ಯಾ? ಪಂಚಾಯತಿಲಿ ಇಲ್ಲ ಸರ್, ಅದು ನಿಂತಿದೆಯಲ್ಲ, ಮುಗ್ದಿದೆಯಲ್ಲ, ಮತ್ತೆ ಇನ್ನೂ ಎಲೆಕ್ಷನ್ ಆಗಿಲ್ಲ ಅಲ್ಲ. ಎಲೆಕ್ಷನ್ ಆಗಿಲ್ಲ, ಹಾಗಾಗಿ ಮೆಂಬರ್ಗಳಿಲ್ಲ, ಏನ್ ಮಾಡೋಣ, ಈ ತರನೇ ಕ್ವಶನ್ ಬರ್ತಾ ಇದೆ. ಸದ್ಯಕ್ಕೆ ಮಾಜಿ ಅಧ್ಯಕ್ಷರು ಸಂತೋಷ್ ಅಂತ ಅವ್ರ ಹೆಸರು. ಹೌದು, ಸಂತೋಷ್ ಅಂತ. ಹೌದು, ಸಂತೋಷ್. ಹೌದು, ಅಲ್ಲಿ ಯಾವ್ದೋ ಊರಲ್ಲಿ ಹೇಳಿದ್ರು. ಸಂತೋಷ್ ಅಂತ ಹೇಳಿ. ಓಕೆ. ಸೊ ನೀರಿನ ಸಮಸ್ಯೆ ಎದ್ದು ಕಾಡ್ತಾ ಇದೆ. ಖಂಡಿತ. ಗೆಸ್ಟ್ ಲೆಕ್ಚರ್ಗಳಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ಹೆಂಗೆ? ಎಲ್ಲಿ ಸರ್? ಮತ್ತೆ ಹೇಳ್ತಾರೆ ಇಲ್ಲ ತಿಂಗಳ ಅದು ಅಷ್ಟೇ, ನಾನೇ ಸುದ್ದಿ ಮಾಡಿದ್ದೀನಿ. ಗೆಸ್ಟ್ ಲೆಕ್ಚರ್ಗಳಿಗೆ ಪಾಪ ಸಹಾಯಕ ಶಿಕ್ಷಕರಿಗೆ ಏನು ಇಲ್ಲ ಅಂತ 12,000 ಕೊಡ್ತಾ ಇದ್ದಾರೆ. ಬರೀ 12,000. ಅಯ್ಯೋ ರೀ, ಪಾಠ ಕಲಿಸೋ ಗುರುಗಳು ಕಣ್ರಿ ಅವರು. ಅಟ್ಲೀಸ್ಟ್ ಒಂದು 25,000ನಾರು ಬೇಡವೆ? ಪಾಠ ಕಲಿಸ್ತಾರವರು, ಇನ್ನೊಬ್ಬರನ್ನ ಅಭಿವೃದ್ಧಿ ಮಾಡ್ತಾರೆ. ಇನ್ನೊಬ್ಬರನ್ನ ಅಭಿವೃದ್ಧಿ ಮಾಡೋರೆ ಆಕ್ಚುಲಿ ರಾಜಕಾರಣಿಗಳಲ್ಲ, ಶಿಕ್ಷಕರು. ಅಂಥವ್ರಿಗೆ 12,000 ರೂಪಾಯಿ ಕೊಡ್ತಿದ್ರಿ. ಯಾವ ಮೂಲೆಗೆ ಅವ್ರಿಗೆ ಸಾಕಾಗಲ್ಲ. ಖಂಡಿತ ಸಾಕಲ್ವಾ? ಎಲ್ಲಿ ಯಾವ ಕಾಲೇಜು? ಸ್ಕೂಲಲ್ಲಿ ಸರ್, ಇಲ್ಲೇ ಪಿಚಿಪಳ್ಳ ಗವರ್ನಮೆಂಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲು ನೋಡಿ. ಇತ್ತೀಚೆಗೆ ಮುಂಚೆ ಎಲ್ಲ ಪ್ರೈವೇಟ್ ಅವ್ರು ತಗೊಳ್ಳೋರು ಸಹಾಯಕ ಶಿಕ್ಷಕರಾಗಿ. ಈಗ ಸರ್ಕಾರಿ ಶಾಲೆಗಳಲ್ಲೂ ಸರ್ಕಾರಿ ಕಾಲೇಜ್ಗಳಲ್ಲೂ ತಗೊಂತಾರೆ.
ಅಂದ್ರೆ ಸಂಬಳ ನೋಡಿದ್ರೆ ಅದೇನು ತಿಂಗಳ ಬರ್ತದೋ ಇಲ್ವೋ ಅದನ್ನು ಇಲ್ಲ ಸರ್ ಒಂದು ತಿಂಗಳಾಯ್ತು ಆಕ್ಚುಲಿ 3 ತಿಂಗಳು ಒಂದ್ಸರಿ ಬರೋದು 3 ತಿಂಗಳು ಒಂದ್ಸರಿ ಬರೋದು. ಮತ್ತೆ ಇಲ್ಲಿ ಇ ಎಮ್ ಐ ಮಾಡ್ಕೊಬಿಟ್ರೆ ಗೋವಿಂದ ಗೋವಿಂದ ಸರ್ ಮನೆ ಬಾಗ್ಲಿಗೆ ಬರ್ತಾರೆ ಸಾಲದವರು. ಸರಿ ಕಣಪ್ಪ ಆಯ್ತು. ಏನ್ ಸರ್ ಹೇಳಿ ಸರ್. ಹೇಳಿ ಸರ್, ನೀವ್ ಹೇಳಿ ಸರ್. ಏನ್ ನಿಮ್ಮ ಹೆಸರು? ಸಿದ್ದಪ್ಪ ಅಂತ. ಸಿದ್ದಪ್ಪ, ಏನಪ್ಪ ಇಲ್ಲೆಲ್ಲ ಪ್ರಾಬ್ಲಮ್ ಹೇಳಪ್ಪ. ಪ್ರಾಬ್ಲಮ್ ಹೇಳಿದ್ರಲ್ಲ, ನಮ್ಮ ಮಾಸ್ಟರ್ ಹೇಳಿದ್ರಲ್ಲ ಆಲ್ರೆಡಿ ಮೊದಲೇ ಹೇಳಿದ್ರು. ಮಾಸ್ಟರ್ ಪ್ರಾಬ್ಲಮ್ ಮಾಸ್ಟರ್ಗೆ, ಸಿದ್ದಪ್ಪನ ಪ್ರಾಬ್ಲಮ್ ಸಿದ್ದಪ್ಪನಿಗೆ. ಯಾಕಂದ್ರೆ ಸಿದ್ದಾಪುರ ಪ್ರಾಬ್ಲಮ್ ಅಲ್ಲ, ಇದು ಎಲ್ಲ ಗ್ರಾಮದ ಪ್ರಾಬ್ಲಮ್ ಇದು. ಎಲ್ಲರ ಹತ್ರನೂ ಕೇಳ್ತೀನಿ, ಇಲ್ಲ ಒಬ್ಬರನ್ನೇ ಮಾತಾಡ್ಸ್ಕೊ ಹೋಗ್ಬಿಡ್ತೀನಪ್ಪ. ಇಲ್ಲಿ ಏನಾಗಿದೆ ಅಂದ್ರೆ ನೀರಿನ ಪ್ರಾಬ್ಲಮ್ ತುಂಬಾ ಇದೆ, ಮತ್ತೆ ನಮ್ಗೆ ರೋಡ್ ಸರಿ ಇಲ್ಲ, ಮತ್ತೆ ಕಸ ಕಡ್ಡಿಗಳು ಯಾವ್ದು ಕ್ಲೀನಿಂಗ್ ಮಾಡಿಲ್ಲ. ನೋಡಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಮಕ್ಕಳು ಆಟ ಆಡಕ್ಕೆ ಸ್ವಲ್ಪ ನೋಡಿ ಎಲ್ಲ ಕ್ಲೀನ್ ಇದ್ರೆ ಆಟ ಆಡ್ತಿದ್ರು, ಯಾವ ತರ ಕ್ಲೀನಿಂಗ್ ಇಲ್ಲ, ಅದು ತುಂಬಾ ಪ್ರಾಬ್ಲಮ್ ಆಗಿದೆ. ಪಿಡಿಒ ಅವ್ರಿಗೆ ಹೇಳ್ತಂದ್ರೆ ಅವರು ನಮ್ಗೆ ಯಾವ್ದೇ 50 ಪರ್ಮಿಸ್ ಆಗಲಿ 14 ಪರ್ಮಿಸ್ ದುಡ್ಡಿಲ್ಲ, ಯಾವ್ದು ಈಗ ಏನು ನಡೀತಿಲ್ಲ ಅಂತ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಯಾರ ಹತ್ರ ದುಡ್ಡಿಲ್ವಂತ? ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದ ಪಂಚಾಯತಿ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಪಂಚಾಯತಿಲೂ ದುಡ್ಡಿಲ್ವಂತ ಕೇಳಕ್ ಹೋದಕ್ಕೆ ಈಗ ಹೇಳಿದ್ರು. ಈಗ ಊರಿನ ಚಂದ ಇಲ್ವಾ, ಕಟ್ಟಲ್ವಾ ನೀವು? ಊರಿನ ಚಂದ ನಾವೇ ಕಟ್ಟೆವು. ನಾವು ಇದಕ್ಕೆ ಕಟ್ತಿದೀವಿ. ಏನ ನಾವು ನೀರಿನ ಕಂದಾಯ ಕಟ್ತೀವಿ, ಪ್ರತಿಯೊಂದು ಮಾಡ್ಕೊಡ್ತಿದೀವಿ. ಆದ್ರೂ ನಮ್ಗೆ ಈ ತರ ಯಾವ ತರದ ನಮ್ಗೆ ಸೌಲಭ್ಯಗಳು ದೊರಕ್ತಿಲ್ಲ. ಅಭಿವೃದ್ಧಿ ಒಳಗಡೆ ಅಭಿವೃದ್ಧಿ ನೋಡಿ, ನೀವೇ ನೋಡಿ, ಅಭಿವೃದ್ಧಿಗಳು ಏನೂ ಆಗಿಲ್ಲ. ಮೊದ್ಲೇ ಆಗಿದ್ದು ನಾವು ಹೀಗೆ ಇದೀವಿ, 10 ವರ್ಷದಿಂದ ಆಗಿದ್ವು ನಾವು ಹೀಗೆ ತರ. ಎಲ್ಲ ನಿಮ್ಮ ಎಮ್.ಎಲ್.ಎ ಸಾಹೇಬ್ರು ಸಾಹೇಬರು ಬರ್ತಾರ ಹೋಯ್ತಾರ, ಮಾಮೂಲಿ ಬರ್ತಾರ ಹೋಯ್ತಿರ್ತಾರ. ಇಲ್ಲಿ ಅಭಿವೃದ್ಧಿ ಅಂತೂ ಏನೂ ನಡೀತಿಲ್ಲ, ಏನು ನಡೀತಿಲ್ಲ, ಏನೂ ಆಯ್ತಿಲ್ಲ. ಬನ್ನಿ, ಕುಡಿಯೋ ನೀರಿನ ವ್ಯವಸ್ಥೆ ಅಂತೇಳಿ ಇದೇನೋ ಮಾಡವ್ರೆ, ನೋಡಿ ಫಿಲ್ಟರ್ ನೀರು ಮಾಡವ್ರೆ. ಬನ್ನಿ ಬಾಯ್ಸ್, ಬನ್ನಿ ಬನ್ನಿ ಬನ್ನಿ, ನೀವು ತೋರಿಸ್ತೇನೆ ನನಗೆ ತೋರ್ಸಕ್ಕದ್ದ. ಇದೇನೋ ನೋಡಪ್ಪ, ಏನೋ ಮಾಡವ್ರೆ. ಇದು ಓಪನ್ ಆಗೋದಿಲ್ವಾ ಇದು? ಫಸ್ಟ್ ಆಫ್ ಆಲು ಇಲ್ಲಿ ತುಂಬ ಜನ ಸ್ನಾನನೇ ಮಾಡ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ, ಅದು ಸೆಕೆಂಡ್ರಿ. ಅಲ್ಲೂ ಆಯಿತು, ಇಲ್ಲೂ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಅದೇ ಥರ. ಇನ್ನು ಇದು ಕುಡಿಯೋ ನೀರು ಕಾಯಿನ ಹಾಕಿದ್ರೆ ನೀರು ಬರ್ತದೆ, ಆದರೆ ಫಿಲ್ಟ್ರ್ ನೀರು ಬರಲ್ಲ. ಯಾವುದೋ ಒಂಚೂರು ನೀರು ಕಸ ಪಸ ತುಂಬ್ಕೊಂಡಿರೋದು ಯಾವುದೋ ಒಂಚೂರು ಬರ್ತದೆ, ಅದನ್ನೇ ಕುಡ್ಕೊಂಡು ಡಮ್ ಅನ್ಬಿಡೋಣ ಅಂತ ಅತ್ಲಾಗೆ. ಈಗ ಇದ್ರ ಒಳಗಡೆ ನೋಡ್ಬಿಟ್ರಂತೂ ಪಾಚಿ ಕಟ್ಕೊಂಡ್ಬಿಡೋದೆ, ಆಯಿತಾ? ಒಂದು ಮೇಂಟೆನೆನ್ಸ್ ಇಲ್ಲ, ಕ್ಲೀನ್ ಇಲ್ಲ, ಏನೂ ಇಲ್ಲ. ಇದು ಪಿ ಜಿ ಪಾಳ್ಯದ ಸಮಸ್ಯೆ. ಪಿ ಜಿ ಪಾಳ್ಯದಲ್ಲಿ ಪಾಳೆಗಾರಿಕೆ ಕೊರತೆ ಇರೋದ್ರಿಂದ ಎಲ್ಲ ಪಾಳು ಬಿದ್ದಿದೆ, ಆಯಿತಾ? ಹಂಗಾಗಿ ಏನು ಸರ್ ನಿಮ್ಮ ಹೆಸರು? ಜೋಗದಾಸ್ ಅಂತ. ಜೋಗದಾಸ್. ಹೇಳಿ 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 ನೀವೇ ಕೇಳಬೇಕು ಏನಂತ. ಅದೇ ಹೇಳಿ, ನಿಮ್ಮ ಪ್ರಾಬ್ಲಮ್ ಏನು ಸಾರ್? ಸಮಸ್ಯೆ ಅನ್ನೋದು 100 ಐತೆ ಮಾಮೂಲಿ. ಈಗ ನೀವು ನೋಡ್ಕೊ ಬಂದ್ರಲ್ಲ ಎಲ್ಲ, ಪ್ರತಿಯೊಂದು ಈಗ ಕುಡಿಯೋ ನೀರದೇ ಆಗಲಿ, ರಸ್ತೆನೇ ಆಗಲಿ, ಪ್ರತಿಯೊಂದು ಈಗ ಮನೆಗಳು ನೋಡಿ ಈಗ ಹೆಂಗ್ ಮಾಡ್ತಾವ್ರೆ ಅಂದ್ರೆ, ಒಳಗಡೆ ಹೋಗೋಣ. ಯಾರಿಗೆ ಮನೆಗಳಿದೆ ಅವ್ರಿಗೆ ಮಾತ್ರ ಮನೆ ಕೊಡ್ತಾರೆ. ಈಗ ಮನೆಗಳಿದ್ದರಿಗೆ ಮನೆ ಕೊಡ್ತಾರೆ, ಚೆನ್ನಾಗಿರೋ ನೋಡಿ. ರೋಡ್ ಕಿತ್ತಾಕ್ತಾರೆ. ಹೌದು. ಆಮೇಲೆ ಅದಕ್ಕೇನು ನೀವೆಲ್ಲ ಯೂತ್ಸ್ ಅಲ್ವೇ? ಹೌದು. ಊರಿನ ಅದರಲ್ಲೂ ಕೂಡ ನಿಮ್ಮ ಮೊದಲನೇ ವಾರ್ಡಿನ ಯುವಕರು ನೀವೆಲ್ಲ. ಎಲ್ಲ ಒಂದು ಏನೇ ಒಂದು ಹಬ್ಬ ಹುಣ್ಣಿಮೆ ಮಾಡಿದ್ರು ಎಲ್ಲ ಸೇರ್ತೀರಿ ಗಟ್ಟಿಯಾಗಿ. ನಿಜ ನಿಜ. ಮತ್ತೆ ಓಟ್ ಹಾಕೋ ಟೈಮಲ್ಲೆಲ್ಲ ಹೆಂಗೆ ಓಟ್ ಹಾಕ್ತೀವಿ ಸರ್, ಕೇಳ್ತಾರೆ ಅವರು, ನಾವು ಮಾಡ್ಕೊಡ್ತೇವೆ ಅಂತ ಹೇಳ್ತಾರೆ. ಆ ಓಟ್ ಎಲ್ಲ ಮುಗಿದ್ಮೇಲೆ ನಾವ್ಯಾರು ಅವ್ರು ಯಾರು ಅನ್ಕೊಂಡು ಓಟ್ ಎಲ್ಲ ಮುಗಿದ್ಮೇಲೆ ನನಗೂ ನಿನಗೂ ಸಂಬಂಧ ಇಲ್ಲ, ಅಷ್ಟೇ. ರಾಜಮೌಳಿ, ನೀನೇ ಕಣಪ್ಪ. ಏನ್ ನಿಮ್ಮ ಹೆಸರು? ಪ್ರದೀಪ. ನಿಮ್ಮ ಊರಿಗೆಲ್ಲ ಒತ್ತಾ ಇದೆಯಾ ಬೀದಿ ದೀಪ? ನಮ್ಮೂರಲ್ಲಿ ಏನಿಲ್ಲ ಸಾ, ಭಾಗ್ಯ ಜ್ಯೋತಿ ಐತೆ, ನೀರ್ ಐತೆ, ಕರೆಂಟ್ ಐತೆ, ನೀರೈತೆ, ಫಿಲ್ಟರ್ ನೀರ್ ಐತೆ, ಫಿಲ್ಟರ್ ಇಲ್ಲ, ತೊಂಬೆ ಐತೆ, ನೀರಿಲ್ಲ, ರಸ್ತೆ ಐತೆ, ಕ್ಲೀನ್ ಇಲ್ಲ, ಡ್ರೈನ್ ಐತೆ, ಕ್ಲೀನೇಜ್ ಇಲ್ಲ. ಈಗ ಜ್ಯೋತಿ ಐತೆ, ಬೆಳಗಲ್ಲ ಸರಿಯಾಗಿ, ಏನಿಲ್ಲ ಸರ್. ಮಲ್ಕೊಂಡ್ರೆ ಎದ್ದಿಲ್ಲ. ಹಾಸ್ಪಿಟ್ಲ್ ಐತೆ, ಕರೆಕ್ಟ್ ಆಗಿ ಯಾರು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ, ಡ್ಯೂಟಿ ಮಾಡಲ್ಲ. ಮಾಡಲ್ಲ. ಡಾಕ್ಟರ್ ಇದಾರೆ, ಬರಲ್ಲ ಕರೆಕ್ಟ್ ಆಗಿ. ನರ್ಸ್ ಇದಾರೆ, ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಪ್ರದೀಪ, ಏನಪ್ಪ ಇದು ಐತೆ ಇಲ್ಲ? ಏನೋ ಇದು ಹೊಸ ಟ್ವಿಸ್ಟ್, ಐತೆ ಇಲ್ಲ. ಪ್ರತಿಯೊಂದು ಇದೆ, ಕರೆಕ್ಟ್ ಆಗಿ ಏನು ನಡೀತಾ ಇಲ್ಲ ಸರ್. ಪಿ ಜಿ ಪಡದಲ್ಲಿ ಪ್ರತಿಯೊಂದು ಇದೆ, ಪ್ರತಿಯೊಂದು ಇದೆ. ನೋಡಿ, ಇದೆ ಅನ್ನೋದ್ರಲ್ಲೇ ಇಲ್ಲ. KB ಆಫೀಸ್ ಐತೆ, ಕರೆಕ್ಟ್ ಆಗಿ ಕರೆಂಟ್ ಕೊಡಲ್ಲ, ಏನಿಲ್ಲ. ಪ್ರತಿಯೊಂದು ಪಿ ಜಿ ಪಡದಲ್ಲಿ ಐತೆ, ಅದೇನು ಅನುಕೂಲ ಇಲ್ಲ, ಏನು ಇಲ್ಲ, ಏನೂ ಇಲ್ಲ. ನೀವು ಓಟ್ ಹಾಕಿ ಆರಿಸಿ ಗೆಲ್ಲಿಸ್ತವ್ರಲ್ಲಿ? ಓಟ್ ಹಾಕಿ ಅರಸ್ತವರೆಲ್ಲ ಮನೇಲಿದ್ದಾರೆ ಸರ್. ಮನೇಲಿದ್ರೆ ನೀವೆಲ್ಲಿದ್ರಿ? ಮತ್ತೆ ನಾವು ರಸ್ತೆಯಲ್ಲಿ ಇದೀವಲ್ಲ, ಬೀದಿಲಿ ಇದೀವಿ, ರಸ್ತೆಯಲ್ಲಿ ಇದೀವಿ, ರೋಡಲ್ಲಿ ಅದನ್ನ ಕೇಳಕ್ ನಾವು ರೋಡಲ್ಲಿ ಇದೀವಿ, ಆಯ್ತಾ? ರೋಡಲ್ಲಿ ನಮ್ಮನ್ನು ಸೇರಿಸಿ ಇವ್ರನ್ನ ಸೇರಿಸಿ ಎಲ್ಲರನ್ನು ನಾವು ನಮ್ದವ್ರು ಬೀದಿಗೆ ತಂದವ್ರೆ.